ಯಾವುದೇ ರೈತರು ಸಾರಥಿ ಸಾಲಲ್ಲಿ ನಿಂತು ಕಾಯದಂತೆ ಸಣ್ಣ ರೈತರು ಸೇರಿದಂತೆ ಎಲ್ಲರಿಗೂ ಸಮರ್ಪಕ ಗೊಬ್ಬರ ವಿತರಣೆಗೆ ಅಗತ್ಯ ಕ್ರಮ ವಹಿಸಬೇಕು ಎಂದು ಕರ್ನಾಟಕ ಪರಿಶಿಷ್ಟ ಪಂಗಡಗಳ ಅಭಿವೃದ್ಧಿ ನಿಗಮದ ಅಧ್ಯಕ್ಷರು ಆಗಿರುವ ರಾಯಚೂರು ಗ್ರಾಮೀಣ ಕ್ಷೇತ್ರದ ಶಾಸಕರಾದ ಬಸನಗೌಡ ದದ್ದಲ್ ಅವರು ಕೃಷಿ ಅಧಿಕಾರಿಗಳಿಗೆ ಕಟ್ಟುನಿಟ್ಟಿನ ಸೂಚನೆ ನೀಡಿದರು. ರಾಯಚೂರು ತಾಲೂಕು ಪಂಚಾಯಿತಿ ಕಚೇರಿ ಸಭಾಂಗಣದಲ್ಲಿ ಸೆಪ್ಟೆಂಬರ್ 2ರಂದು ನಡೆದ ರಾಯಚೂರು ತಾಲೂಕು ತೈಲ ಮಾಸಿಕ ಕೆಡಿಪಿ ಸಭೆ ಅಧ್ಯಕ್ಷತೆ ವಹಿಸಿ ಅವರು ಮಾತನಾಡಿದರು. ಮೊದಲನೇ ಬೆಳೆಗೆ ಸಹಜವಾಗಿ ರಸಗೊಬ್ಬರದ ಬೇಡಿಕೆ ಹೆಚ್ಚಿರುತ್ತದೆ. ಎರಡನೇ ಬೆಳೆಗೆ ಒತ್ತಡ ಇರುವುದಿಲ್ಲ. ಗೊಂದಲಕ್ಕೆ ಅವಕಾಶವಿಲ್ಲದ ಹಾಗೆ ಶಿಸ್ತುಬದ್ಧವಾಗಿ ರಸಗೊಬ್ಬರ ವಿತರಣೆಯಾಗಬೇಕು ಎಂದು ಶಾಸಕರು ಸೂಚನೆ ನೀಡಿದರು. ರಾಯಚೂರು ತಾಲೂಕಿನ ಯೂರಿಯಾ ರಸಗೊಬ್ಬರದ ಮುಂಗಾರು ಬೇಡಿಕೆ 16,592 ಮೆಟ್ರಿಕ್ ಟನ್ ಇರುತ್ತದೆ. ಅದರಲ್ಲಿ ಆಗಸ್ಟ್ ಮಾಹಿ ಹಂತದವರೆಗೆ 13,430 ಮೆಟ್ರಿಕ್ ಟನ್ ರಷ್ಟು ಬೇಡಿಕೆ ಇದ್ದು, ಈ ಪೈಕಿ ಇದುವರೆಗೆ 12,484 ಗೊಬ್ಬರ ವಿವಿಧ ಮಳಿಗೆಗಳಿಂದ ಮಾರಾಟವಾಗಿದ್ದು 1994 ಮೆಟ್ರಿಕ್ ಟನ್ ದಷ್ಟು ದಾಸ್ತಾನು ಇರುತ್ತದೆ. ರಾಯಚೂರು ತಾಲೂಕಿನಲ್ಲಿ ಸಕ್ರಿಯವಾಗಿ ರಸಗೊಬ್ಬರ ವಿತರಣೆಯಲ್ಲಿ ತೊಡಗಿರುವ ಎಲ್ಲ ಸಹಕಾರಿ ಸಂಘಗಳಿಗೆ ಜಿಲ್ಲೆಯಿಂದ ಬಪ್ಪರ್ ಸ್ಟಾಕ್ ವಿತರಣೆಯಾಗುತ್ತಿದ್ದು, ಅದರಲ್ಲಿ ಈವರೆಗೆ ಒಟ್ಟು 1737 ಮೆಟ್ರಿಕ್ ಟನ್ ರಷ್ಟು ಯೂರಿಯಾ ಹಾಗೂ 809 ಮೆಟ್ರಿಕ್ ಟನ್ ರಷ್ಟು ಡಿಎಪಿ ರಸಗೊಬ್ಬರವನ್ನು ಹಂಚಿಕೆ ಮಾಡಲಾಗಿದೆ ಎಂದು ಕೃಷಿ ಇಲಾಖೆಯ ಅಧಿಕಾರಿ ದೀಪಾ ಎಲ್ ಅವರು ಸಭೆಗೆ ಮಾಹಿತಿ ನೀಡಿದರು. ರಾಯಚೂರು ಗ್ರಾಮೀಣ ಪ್ರದೇಶದಲ್ಲಿ ತೋಟಗಾರಿಕಾ ಬೆಳೆ ಕೃಷಿ ಪ್ರದೇಶ ವಿಸ್ತರಣೆಯಾಗಬೇಕು. ತೋಟಗಾರಿಕಾ ಬೆಳೆಗಾರರಿಗೆ ಹನಿ ನೀರಾವರಿ ಸೇರಿದಂತೆ ಪ್ರೋತ್ಸಾಹದಾಯಕ ಯೋಜನೆಗಳ ಅನುಷ್ಠಾನಕ್ಕೆ ಹೆಚ್ಚಿನ ಒತ್ತಡ ಕೊಡಬೇಕು. ವಾಡಿಕೆಗಿಂತ ಈ ವರ್ಷ ಜಾಸ್ತಿನೇ ಆಗಿದೆ ಸರ್. ಈವರೆಗೂ ನಮಗೆ 350 mm ಹಾಕಬೇಕಾಗಿತ್ತು, ಬಟ್ ಆಲ್ರೆಡಿ ಈ ದಿನಕ್ಕೆ 385 mm ಆಗಿದೆ ಸರ್. ಸೊ ಹಾಗಾಗಿ ನಾರ್ಮಲ್ಗಿಂತ ಒಂದು 35 mm ಅಷ್ಟು ಜಾಸ್ತಿ ಆಗಿದೆ ಸರ್. ನಾನು ಎಕ್ಸ್ಪೆಂಡಿಚರ್ ಮಾಡಿದ್ದೆ ಕೊಟ್ಟಿದ್ದೀನಿ ಸರ್. ಇದನ್ನ ಫಾರ್ಮ್ಯಾಟ್ ಮಳೆ ವಾಡಿಕೆ ಮತ್ತು ವಾಡಿಕೆಗೆ ಎಷ್ಟು MM ಆಯಿತು ಈಗ ಅದರಲ್ಲಿ ಕೇಳಿಸ್ಕೊಡ್ಬೇಕು. ನೆಕ್ಸ್ಟ್ ಟೈಮ್ ಇಂಪ್ರೂವ್ ಮಾಡ್ತೀವಿ. ನಮಗೂ ಸ್ವಲ್ಪ ಅರ್ಥ ಆಗುತ್ತಲ್ಲ, ನೀವು ಹೇಳಿದ ಅರ್ಥ ಇಂಪ್ರೂವ್ ಮಾಡ್ತೀವಿ. ನೀವು ಹೇಳಿದ ಕೇಳ್ಬೇಕು ನಾವು. ಈಗ 350 mm ವಾಡಿಕೆ ಮಳೆ ಸರ್. ಈಗ 350 mm ಈಗಾಗಿರೋದು 385 mm ಆಗಿದೆ ಸರ್. ಅಂತ ಜಾಸ್ತಿ ಏನಾಗಿಲ್ಲ ಅಂತ ಜಾಸ್ತಿ ಏನಾಗಿಲ್ಲ ಸರ್, ಬಟ್ ಇರಾಟಿಕ್ ಡಿಸ್ಟ್ರಿಬ್ಯೂಷನ್ ಇದೆ ಸರ್. ಅಂದ್ರೆ ಏರಿಯಾ ವೈಸ್ ಹೇಳ್ಬೋದು. ಈಗ ಟೋಟಲ್ ಓವರಾಲ್ ಹೇಳ್ಬೋದು. ಒಂದು ಏರಿಯಾದಲ್ಲಿ ನೀವು 380 ಒಂದೇ ಏರಿಯಾದಲ್ಲಿ ಆಗಿತ್ತಂದ್ರೆ ಎಲ್ಲ ರೈತರು ಬೆಳೆದು ಸ್ವಲ್ಪ ಲಾಸಸ್ ಆಗ್ತಾ ಇದೆ, ಗಿಡಗಳು ಹೋಗ್ತಾವೆ. ಒಂದು ಏರಿಯಾದಲ್ಲಿ ನೀವು ವಾಡಿಕೆಗಿಂತ ಕಡಿಮೆ ಆಗಿದೆ ಮಳೆ. ಇಲ್ಲ ಸರ್, ನಮ್ಗೆ ಯಾವ ಹೋಬಳಿಯಲ್ಲಿ ರೆಕಾರ್ಡ್ ಆಗಿಲ್ಲ ಸರ್. ಎಲ್ಲ ಹೋಬಳಿವಾರ ಮಾಹಿತಿ ಇದೆ, ಬಟ್ ಪ್ರಾಬ್ಲಮ್ ಏನಾಗಿದೆ ಅಂದ್ರೆ ನೀವು ಹೇಳ್ದಂಗೆ ಇರಾಟಿಕ್ ನಮಗೆಲ್ಲ ಸ್ವಲ್ಪ ಹತ್ತಿ ಬೆಳೆ ಕೊಳೆಯೋ ಮಾಹಿತಿ ಬಂದಿದೆ ಸರ್. ಸೊ ಅದಕ್ಕೆ ಆಲ್ರೆಡಿ ನಮ್ಮ ಕೃಷಿ ಅಧಿಕಾರಿಗಳಾಯ್ತು ನಾನಾಯ್ತು ಭೇಟಿ ಕೊಟ್ಟು ತಾಂತ್ರಿಕ ಮಾಹಿತಿ ಹೇಳಿದ್ದೀವಿ ಸರ್. ಸ್ವಲ್ಪ 90 ಸ್ಪ್ರೇ ಮಾಡಬೇಕು, ಮತ್ತೆ ಹಾಗೆ ಮೆಗ್ನೀಷಿಯಂ ಸಲ್ಫೇಟ್ ಅಂತ ಪೋಷಕಾಂಶಗಳನ್ನ ಸ್ಪ್ರೇ ಮಾಡಬೇಕು ಅಂತ ಹೇಳಿ, ಮತ್ತೆ ಬಸಿ ಕಾಲುವೆಗಳನ್ನ ಮಾಡಬೇಕು ಅಂತ ಹೇಳಿ ಎಲ್ಲ ತಾಂತ್ರಿಕ ಮಾಹಿತಿಗಳನ್ನ ಕೊಟ್ಟಿದ್ದೀವಿ. ಸೊ ಬಟ್ ಏನಂದ್ರೆ ಈ ಸಲ ನಮ್ದು ರೈನ್ಫಾಲ್ ಅರ್ಲಿನೂ ಆಗಿದೆ ಸರ್. ಪ್ರತಿ ಸಲ ಯಾವಾಗ ಬರ್ತಾ ಇತ್ತು ಅದಕ್ಕಿಂತ ಏನಿಲ್ಲ ಅಂದ್ರೆ ಒಂದು 15-20 ಡೇಸ್ ಭಾಳ ಅರ್ಲಿ ಸ್ಟಾರ್ಟ್ ಆಗಿದೆ. ಸೊ ಹಂಗಾಗಿ ನಮ್ದು ಭತ್ತ ಮತ್ತೆ ಹತ್ತಿ ಬೆಳೆ ಎರಡು ಒಂದೇ ಟೈಮಿಗೆ ನ್ಯೂಟ್ರಿಯೆಂಟ್ ರಿಕ್ವೈರ್ಮೆಂಟ್ ಬಂದಿರೋ ಕಾರಣಕ್ಕೆ ಒಂದು ಸ್ವಲ್ಪ ಜಾಸ್ತಿ ಬೇಡಿಕೆ ಆಗಿದೆ ಸರ್ ರಸಗೊಬ್ಬರದ ಸಹ ಈ ವರ್ಷ. ಸೊ ಆ ರೀತಿಯಾಗಿ ನಾವು ಮಾನಿಟರ್ ಮಾಡ್ತಾ ಇದ್ದೀವಿ ಸರ್ ಎಲ್ಲ ಕಡೆ ರಸಗೊಬ್ಬರದ ಸರಬರಾಜು ಸರ್. ಅದೇ ಸರ್ ಕೊಡಿಯುವಂತ ಈಗ ನೀವು ಒಂದು ಸರ್ವೆ ಮಾಡ್ಬೇಕಲ್ಲ, ಮಾಡ್ತಿದ್ದೀವಿ. ಈಗ ಎಲ್ಲಿ ಅತಿ ಮಳೆ ಜಾಸ್ತಿ ಆಗಿದೆ ಆ ಗಿಡಗಳು ಯಾವ ರೈತರು ಹೊಲಗಳೆಲ್ಲ ಲಾಸಸ್ ಆಗ್ಬೇಕು ಅದನ್ನು ಸರ್ವೆ ಮಾಡಿ ಗಟ್ಟಿಯಾಗಿ ನೀವು ಮತ್ತು ರೆವಿನ್ಯೂ ಇಲಾಖೆಯವರು ಮತ್ತು ಯಾರ್ಯಾರು ನನಗೆ ಜಾಯಿಂಟ್ ಸರ್ವೆ ಕಂದಾಯ ಇಲಾಖೆ ನೀವು ಮಾಡಿ ಸರ್ವೆ ಮಾಡಿ ಕೊಡಿ ರಿಪೋರ್ಟ್ ಆ ಡಿಸೋರಿಗೆ ಸಬ್ಮಿಟ್ ಮಾಡಿ ಸರ್ಕಾರ ಕಳಿಸೋದು. ಯಾಕಂದ್ರೆ ಎಲ್ಲ ಕಡೆ ಲಾಸಸ್ ಆಗಿರ್ತಂದ್ರೆ ಅವ್ರಿಗೆ ಪರಿಹಾರ ಅನುಕೂಲ ಆಗ್ತದೆ. ಆಮೇಲೆ ಕೆಲವು ಹೋಬಳಿಗಳಲ್ಲಿ ಈ ವಾಡಿಕೆಗಿಂತ ಕೆಲವು ಹೋಬಳಿಗಳಲ್ಲಿ ಸ್ವಲ್ಪ ಮಳೆ ಕಡಿಮೆ ಆಗಿದೆ. ಅಲ್ಲಿ ಏನಾದರೂ ಲಾಸಸ್ ಆಗಿದೆ ನೋಡಿ, ಅಲ್ಲಿ ಏನಾಗಿಲ್ಲ. ಬಟ್ ನೀವು ಹೇಳಿದ ಸ್ವಲ್ಪ ಜಾಸ್ತಿ ಮಳೆಯಿಂದ ಪ್ರಾಬ್ಲಮ್ ಆಗಿದೆ ಸರ್. ನಾವು
ವಿಸಿಟ್ ಮಾಡ್ತಾ ಇದೀವಿ. ಅದೇನಾದ್ರೂ ಇಲ್ಲಿಗೆ ಸಂಬಂಧಪಟ್ಟಂಗೆ ಏನಾದ್ರೂ ಎಫೆಕ್ಟ್ ಆಗೋಗಿತ್ತು ಅಂತಂದ್ರೆ ನೀವು ಹೇಳಿದಂಗೆ ನಾವು ಜಾಯಿಂಟ್ ಸರ್ವೆ ಮಾಡ್ಬಿಟ್ಟು ರಿಪೋರ್ಟ್ ಸಬ್ಮಿಟ್ ಮಾಡ್ತೀವಿ. ಏನ್ ಹೇಳ್ಬೇಕಂದ್ರೆ ಸರ್, ಪ್ರತಿ ವರ್ಷ ಯಾವಾಗ್ಲೂ ನಮ್ದು ಏನಾಗ್ತಿತ್ತು ಅಂತಂದ್ರೆ ಗ್ರೌಂಡ್ ಸ್ಟಾಕ್ ಇರ್ತಿತ್ತು ಸರ್. ಬಟ್ ಲಾಸ್ಟ್ ಇಯರ್ ಬಹಳ ಒಳ್ಳೆ ಸೀಸನ್ ಆಯ್ತು ಸರ್ ನಮ್ಗೆ. ಸೊ ಹಂಗಾಗಿ ನಮ್ಗೆ ದಾಸ್ತಾನು ಇರ್ಲಿಲ್ಲ. ಬಟ್ ಏನಂತಂದ್ರೆ ಈ ವರ್ಷ ನಮ್ದು ಬೇಡಿಕೆ ತಕ್ಕಂಗೆ ಬರ್ತಾ ಇದೆ ಸರ್. ಬಟ್ ಗ್ರೌಂಡ್ ಸ್ಟಾಕ್ ದಾಸ್ತಾನು ಮಾಡೋದು ಯಾರು ಕರ್ತವ್ಯ? ನಿಮ್ದು ಯಾರು ಇಡಬೇಕು? ಸ್ಟಾಕ್ ಡಿಸ್ಟ್ರಿಕ್ಟ್ ಜೆಡಿ ಅವರು ಎಲ್ಲ ಮಾಡಿ ಇಡಬೇಕಾಗಿಲ್ಲ ಸರ್. ಇರ್ತೀನಿ ಸರ್. ಈಗ ಎಷ್ಟು ನಮಗೆ ಹೆಕ್ಟರ್ ಏರಿಯಾ ನಮಗೆ ಡ್ರೈ ಕ್ರಾಪ್ ಎಷ್ಟು ಅಲ್ಲ, ಎಷ್ಟು ಬೇಕಾಗ್ತದೆ ಪ್ರತಿ ವರ್ಷ ಇರ್ತದೆ. ಈ ಸರಿ ಯಾಕಿಲ್ಲ? ಪ್ರತಿ ವರ್ಷ ಇದ್ದಂಗೆ. ಬಟ್ ಏನಾಗಿತ್ತು ಅಂತಂದ್ರೆ ದಾಸ್ತಾನು ಪ್ರತಿ ವರ್ಷ ಇದ್ದಷ್ಟು ಜಾಸ್ತಿ ಇದ್ದಿಲ್ಲ. ಬಟ್ ಈ ಸರಿ ಆಲ್ರೆಡಿ ನಮ್ಗೆ ಏನು ಪ್ರಾಬ್ಲಮ್ ಆಗಿರೋದು ಬರೀ ಯೂರಿಯಾ ಅಷ್ಟೇ ಸರ್. ಬೇರೆ ಯಾವುದು ಪೋಷಕಾಂಶಗಳ ಸಮಸ್ಯೆ ಆಗಿಲ್ಲ. ಜಮಾಅತೆ ಇಸ್ಲಾಂ ಹಿಂದೂ ರಾಯಚೂರು ಶಾಖೆಯು ನ್ಯಾಯದ ಹರಿಕಾರ ಪ್ರಾವದಿ ಮಹಮ್ಮದ್ ಎಂಬ ವಿಷಯದಡಿ ಸೆಪ್ಟೆಂಬರ್ 3ರಿಂದ 14, 2025 ಸಿರತ್ ಅಭಿಯಾನವನ್ನು ಆಯೋಜಿಸಿದ್ದು, ಈ ಅಭಿಯಾನವು ಪ್ರಾವದಿ ಮಹಮ್ಮದ್ ಅವರ ಜೀವನ ಮತ್ತು ತತ್ವಗಳಿಂದ ಪ್ರೇರಿತವಾಗಿ ಸಾಮಾಜಿಕ ನ್ಯಾಯ, ಸಮಾನತೆ, ಕರುಣೆ ಮತ್ತು ಮಾನವೀಯತೆಯ ಸಂದೇಶವನ್ನು ಸಮಾಜದ ಎಲ್ಲ ವರ್ಗಗಳಿಗೆ ತಲುಪಿಸುವ ಗುರಿಯನ್ನು ಹೊಂದಿದೆ ಎಂದು ಅಭಿಯಾನದ ಸಂಚಾಲಕರಾದ ಸಲೀಂ ಪಾಷರವರು ತಿಳಿಸಿದರು. ಅವರಿಂದು ನಗರದ ಸುದ್ದಿಗಾರರೊಂದಿಗೆ ಮಾತನಾಡುತ್ತಾ, ಪ್ರಾವದಿಯವರ ಜೀವನವು ನ್ಯಾಯದ ಸ್ಥಾಪನೆಗೆ ಶಾಶ್ವತ ಉದಾಹರಣೆಯಾಗಿದೆ. ನೀವು ನ್ಯಾಯದಲ್ಲಿ ದೃಢವಾಗಿರಿ, ಅದು ನಿಮ್ಮ ವಿರುದ್ಧವಾಗಲಿ ಅಥವಾ ನಿಮ್ಮ ಕುಟುಂಬದವರ ವಿರುದ್ಧವಾಗಲಿ ಸತ್ಯವನ್ನೇ ಹೇಳಿ ಎಂಬ ಸಂದೇಶವನ್ನು ಜನರಿಗೆ ತಿಳಿಸುವುದು ಈ ಅಭಿಯಾನದ ಮುಖ್ಯ ಧ್ಯೇಯ. ಶೋಷಣೆ, ಭೇದ ಭಾವ ಮತ್ತು ಅನ್ಯಾಯವಿರುವ ಇಂದಿನ ಕಾಲದಲ್ಲಿ ಪ್ರಾವದಿಯವರ ಜೀವನದಿಂದ ಪ್ರೇರಣೆ ಪಡೆದು ದುರ್ಬಲ ಹಕ್ಕುಗಳನ್ನು ಕಾಪಾಡಲು, ಸಮಾನತೆಯನ್ನು ಖಾತ್ರಿಪಡಿಸಲು ಮತ್ತು ಸಾಮಾಜಿಕ ಸಾಮರಸ್ಯವನ್ನು ಬೆಳೆಸಲು ಈ ಅಭಿಯಾನ ಸಹಕಾರಿಯಾಗಲಿದೆ ಎಂದರು. ಸಿರಾತ್ ಅಭಿಯಾನ 2025 ಅಂಗವಾಗಿ ರಾಯಚೂರು ಜಿಲ್ಲೆಯಾದ್ಯಂತ ಸ್ಥಳೀಯ ಜಮಾಅತೆಗಳು, ಸಂಸ್ಥೆಗಳು ಮತ್ತು ಕ್ರೀಡಾ ತಿಂಗಳಲ್ಲಿ ಅವರು ಹುಟ್ಟಿದ ಕಾರಣ ನ್ಯಾಯದ ಹರಿಕಾರ ಎಂಬ ಧ್ಯೇಯವಾಕ್ಯದಡಿ ಈ ತಿಂಗಳ 3ನೇ ತಾರೀಕಿನಿಂದ 14ನೇ ತಾರೀಕಿನವರೆಗೆ ಒಂದು ಅಭಿಯಾನವನ್ನು ಹಮ್ಮಿಕೊಂಡಿದೆ. ಪ್ರವಾದಿ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರು ಹುಟ್ಟಿರುವಂತಹ ಕಾಲ ಅನಾಗರಿಕ ಕಾಲವಾಗಿದೆ. ಆಗಿನ ಜನರಲ್ಲಿ ಅನಾಚಾರಗಳು, ಅಂಧಾಚಾರಗಳು, ಮೂಢನಂಬಿಕೆಗಳು ಸಾಕಷ್ಟು ತುಂಬಿದ್ದವು. ಅಂತಹ ಕಾಲದಲ್ಲಿ ಹುಟ್ಟಿ ಜನರಿಗೆ ಮಾನವೀಯ ಮೌಲ್ಯಗಳ ಮುಖಾಂತರ ದೇವರ ಸಂದೇಶವನ್ನು ತಲುಪಿಸಿ ಅವರು ಮನುಷ್ಯರನ್ನು ಮಾನವರನ್ನಾಗಿ ಪರಿವರ್ತಿಸಿ ಒಂದು ಉತ್ತಮ ಸಮಾಜವನ್ನು ಕಟ್ಟಿಕೊಟ್ಟಿದ್ದಾರೆ. ಆ ಉದಾಹರಣೆ ಇತಿಹಾಸದಲ್ಲಿದೆ. ಅಂತಹದೇ ಹಲವಾರು ಸಮಸ್ಯೆಗಳು ಈಗಿನ ಪ್ರಸಕ್ತ ಪರಿಸ್ಥಿತಿಯಲ್ಲಿ ನಮ್ಮ ರಾಜ್ಯ ಮತ್ತು ದೇಶದಲ್ಲಿಯೂ ಕೂಡ ಇದೆ. ಪ್ರವಾದಿ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರ ಆದರ್ಶ ಜೀವನದ ತತ್ವಗಳನ್ನು ನಾವು ಕೂಡ ಈ ಸಮಾಜಕ್ಕೆ ಪ್ರಚಾರ ಮಾಡಿದರೆ ಜನರಲ್ಲಿ ಬದಲಾವಣೆಯಾಗಬಹುದು, ಅವರು ತಮ್ಮ ಬದುಕನ್ನು ಬದಲಾಯಿಸಿಕೊಳ್ಳಬಹುದು ಎಂಬ ಉದ್ದೇಶದಿಂದ ಈ ಒಂದು ಅಭಿಯಾನವನ್ನು ನಾವು ಇಟ್ಕೊಂಡಿದ್ದೇವೆ. ಜೊತೆಗೆ ಪ್ರವಾದಿ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರ ಬಗ್ಗೆ ಇರುವಂತಹ ತಪ್ಪು ತಿಳುವಳಿಕೆಗಳನ್ನು ದೂರೀಕರಿಸಿ ಜನರಲ್ಲಿ ಸೌಹಾರ್ದತೆಯ ವಾತಾವರಣವನ್ನು ಬೆಳೆಸಲಿಕ್ಕಾಗಿ ನಾವು ಪ್ರಯತ್ನ ಮಾಡ್ತಾ ಇದ್ದೀವಿ. ಅದೇ ರೀತಿಯಾಗಿ ಅಭಿಯಾನದ ಅಂಗವಾಗಿ ರಾಜ್ಯಾದ್ಯಂತ ವಿವಿಧ ಚಟುವಟಿಕೆಗಳನ್ನು, ಕಾರ್ಯಕ್ರಮಗಳನ್ನು ಕೂಡ ಹಮ್ಮಿಕೊಳ್ಳಲಾಗಿದೆ. ಅದೇ ರೀತಿ ನಾವು ಸ್ಥಾನೀಯ ಮಟ್ಟದಲ್ಲಿ ಪ್ರವಾದಿ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರ ಕುರಿತು, ಅವರ ಸಂದೇಶಗಳನ್ನು ಕುರಿತು 2 ಹೊಸ ಪುಸ್ತಕಗಳು ಶಾಂತಿ ಪ್ರಕಾಶನದಿಂದ ಪ್ರಕಟವಾಗಿವೆ. ಅವುಗಳ ಬಿಡುಗಡೆ ಕಾರ್ಯಕ್ರಮವನ್ನು ರಾಯಚೂರಿನಲ್ಲಿ ಹಮ್ಮಿಕೊಂಡಿದ್ದೇವೆ. ಅದೇ ರೀತಿ ವಿಚಾರ ಸಂಕಿರಣವನ್ನು ಕೂಡ ನಾವು ಇಟ್ಕೊಂಡಿದ್ದೇವೆ. ಮುಸ್ಲಿಮೇತರರೊಂದಿಗೆ, ಸಾಹಿತಿಗಳೊಂದಿಗೆ ಚಹಾಕೂಟಗಳನ್ನು ಏರ್ಪಡಿಸಿ, ಸಂವಾದಗಳನ್ನು ಏರ್ಪಡಿಸಿ ಅವರೊಂದಿಗೆ ನಾವು ಚರ್ಚೆಯನ್ನು ಮಾಡುವಂತಹ ಅನೇಕ ಕಾರ್ಯಕ್ರಮಗಳನ್ನು ಕೂಡ ಇಟ್ಕೊಂಡಿದ್ದೇವೆ. ಕರ್ನಾಟಕ ಜಾಗೃತಿ ರೈತ ಸಂಘಕ್ಕೆ ಕರ್ನಾಟಕ ಜಾಗೃತಿ. ರಾಯಚೂರು ತಾಲೂಕಿನ ಬಿಜಿನಗೇರ ಗ್ರಾಮ ಪಂಚಾಯಿತಿಯಲ್ಲಿ 2023-2024 ಹಾಗೂ 2024-25ನೇ ಸಾಲಿನ 15ನೇ ಹಣಕಾಸು ಯೋಜನೆ ಅಡಿಯಲ್ಲಿ ಕಾಮಗಾರಿಗಳನ್ನು ನಿರ್ವಹಿಸದೆ ಬಿಲ್ಲುಗಳನ್ನು ಎತ್ತುವಲ್ಲಿ ಮಾಡಿದ್ದನ್ನು ತನಿಖೆಗೆ ಒಳಪಡಿಸಬೇಕೆಂದು ಒತ್ತಾಯಿಸಿ ಕರ್ನಾಟಕ ಜಾಗೃತ ರೈತ ಸಂಘದಿಂದ ನಗರದ ಟಿಪ್ಪು ಸುಲ್ತಾನ್ ಉದ್ಯಾನದಲ್ಲಿ ಪ್ರತಿಭಟನೆ ನಡೆಸಲಾಯಿತು.
2023-2024 ಹಾಗೂ 2024-2025ನೇ ಸಾಲಿನ ಬಿಚಿಂಗೇರಿ ಗ್ರಾಮ ಪಂಚಾಯಿತಿ 15ನೇ ಹಣಕಾಸಿನಲ್ಲಿ ಅವ್ಯವಹಾರ ನಡೆದಿದ್ದು, ಕಾಮಗಾರಿಗಳನ್ನು ಮಾಡದೆ ಬೋಗಸ್ ಬಿಲ್ಗಳನ್ನು ಸೃಷ್ಟಿಸಿ ಯೋಜನೆಯ ಹಣವನ್ನು ಮನಬಂದಂತೆ ಬಳಸಿಕೊಂಡು ಸರ್ಕಾರದ ಹಣವನ್ನು ದುರ್ಬಳಕೆ ಮಾಡಿಕೊಳ್ಳಲಾಗುತ್ತಿದೆ ಎಂದು ಆರೋಪಿಸಿದರು. ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳು ಹಾಗೂ ಅಧ್ಯಕ್ಷರು ಸೇರಿಕೊಂಡು ಪಂಚಾಯಿತಿ ಕಾಮಗಾರಿಗಳನ್ನು ಸರಿಯಾದ ಗುತ್ತಿಗೆದಾರರಿಗೆ ನೀಡದೆ ತಮಗೆ ಬೇಕಾದ ಗುತ್ತಿಗೆದಾರರು ಮತ್ತು ಖಾಸಗಿ ಏಜೆನ್ಸಿಗೆ ಗುತ್ತಿಗೆ ನೀಡುವ ಮೂಲಕ ಕಾಮಗಾರಿಗಳ ಹಣದಲ್ಲಿ ಶೇಕಡಾವಾರು ಹಣವನ್ನು ಪಡೆಯುತ್ತಿದ್ದಾರೆ. ಇದಲ್ಲದೆ ತಮಗೆ ಬೇಕಾದ ವ್ಯಾಪಾರಿಗಳು ಖಾಸಗಿ ಅಂಗಡಿ ಮಾಲೀಕ ಖಾತೆಗೆ ಅಭಿವೃದ್ಧಿ ಹಣವನ್ನು ವರ್ಗಾವಣೆ ಮಾಡಿದ್ದು, ಕೂಡಲೇ ಜಿಲ್ಲಾ ಪಂಚಾಯಿತಿ ಮೇಲಾಧಿಕಾರಿಗಳು ಈ ಬಗ್ಗೆ ಸೂಕ್ತ ತನಿಖೆ ಕೈಗೊಂಡು ತಪ್ಪಿಸ್ಥರ ಮೇಲೆ ಕ್ರಿಮಿನಲ್ ಮೊಕದ್ದಮೆ ಹೂಡಬೇಕು. ಜೊತೆಗೆ ದುರ್ಬಳಕೆಯಾದ ಹಣವನ್ನು ಸರ್ಕಾರಕ್ಕೆ ಮರುಪಾವತಿ ಮಾಡುವಂತೆ ಆದೇಶ ನೀಡಬೇಕೆಂದು ಆಗ್ರಹಿಸಿದರು. ರಾಯಚೂರು ಜಿಲ್ಲೆ ರಾಯಚೂರು ತಾಲೂಕು ಬಿಜಿನಗೆರೆ ಗ್ರಾಮ ಪಂಚಾಯತಿಯಲ್ಲಿ ಕಳೆದ 10 ವರ್ಷಗಳಿಂದ ಏನು ಶ್ರೀಮತಿ PDO ಲಕ್ಷ್ಮಿ ಅಂತಿದ್ದಾರೆ, ಅವರು ಕಳೆದ 10 ವರ್ಷಗಳಿಂದ ಒಂದೇ ಪಂಚಾಯತ್ನ ಲೀಡ್ ಮಾಡ್ಕೊಂಡು ಅವರಿಗೆ ಮನ ಬಂದಂತೆ ಏನು 15 ಹಣಕಾಸು ಆಗಿರ್ಬೋದು ಮತ್ತು ಏನು ನರೇಗಾ ಯೋಜನೆಗಳಾಗಿರ್ಬೋದು ಅದರ ಬಗ್ಗೆ ಭಾಳ ದುರುಪಯೋಗ ಆದಂತೇಳಿ ನಾವು ಕಳೆದ 1 ವರ್ಷದಿಂದ ಕಂಪ್ಲೇಂಟ್ ಕೊಟ್ಟಿದ್ದೀವಿ ಮಾನ್ಯ ZP ಸಾಹೇಬರಿಗೆ. ZP CO ಸಾಹೇಬ್ರಿಗೆ ಕೊಟ್ಟರು ಇದುವರೆಗೆ ಯಾವುದೇ ತನಿಖೆ ಆಗಿಲ್ಲ. ಅದರ ಬಗ್ಗೆ ಸೂಕ್ತ ಕ್ರಮ ಕೈಗೊಳ್ಬೇಕಂತಾಗಿ ನಾವು ಇವಾಗ ನಮ್ಮ ಸಂಘಟನೆ ಮುಖಾಂತರ ಒತ್ತಾಯ ಮಾಡೋದು. ದುರ್ಬಳಕೆ ಅಂತಂದರೆ ಅದು ಡ್ರೈನೇಜ್ ಇರ್ಬೋದು, ಮತ್ತು 15 ಹಣಕಾಸಿನಿಂದ ಏನು 15 ಫೈನಾನ್ಸ್ನಾಗ ಏನೇನು ಕಾಮಗಾರಿ ಆಗ್ಯಾವ ಅದರ ಬಗ್ಗೆ ಎಲ್ಲನೂ ಸೂಕ್ತ ತನಿಖೆ ಆಗ್ಬೇಕಂತೇಳಿ ನಾವು ಇಷ್ಟಕ್ಕಿಂತ ಪೂರ್ವವಾಗಿ ಮನವಿ ಕೊಟ್ಟಿದ್ದೀವಿ. ಅದರ ಬಗ್ಗೆ ಮತ್ತೇನು ಮನವಿ ಕೊಡೋಕೆ ನಾವು ಇವತ್ತು ಸೈ ಕುಂತಿದ್ದೀವಿ. ದುರ್ಬಳಕೆ ಆಗಿರ್ಬೋದು 15 ಫೈನಾನ್ಸಲ್ಲಿ ಎಲ್ಲ ಹೇಳ್ತಾರೆ. ಟೋಟಲ್ 15 ಫೈನಾನ್ಸ್ದು 2 ವರ್ಷದ್ದು ಟೋಟಲ್ ಅದ್ರ ಬಗ್ಗೆ ತನಿಖೆ ಆಗ್ಬೇಕಂತೇಳಿ ನಾವು ಒತ್ತಾಯ ಮಾಡಕತ್ತೀವಿ. ಮನವಿ ಕೊಟ್ಟಿವ್ರಿ. ಅವರು 1 ವರ್ಷ ಆದ್ರೂ ಯಾವುದೇ ಕ್ರಮ ಕೈಗೊಂಡಿಲ್ಲ ರೀ. ಅವರು 1 ವರ್ಷದ ಹಿಂದೆ ನಾವು ಲಾಸ್ಟ್ ಆಗಸ್ಟ್ 24 ಆಗಸ್ಟಲ್ಲಿ ಕೊಟ್ಟಿದ್ವಿ. ಆದ್ರೂ ಯಾವುದೇ ಕ್ರಮ ಇದುವರೆಗೂ ಒಂದು ಕ್ರಮನೂ ಜರುಗಿಸಿಲ್ಲ. ಅವ್ರ ಮೇಲೆ ಯಾವುದೇ ಆ್ಯಕ್ಷನ್ ತೊಗೊಂಡಿಲ್ಲ. ಅವರು ಇಲ್ಲಿರೋ ಗ್ರಾಮಸ್ಥರು ಏನಂತಾರೆ, ಅವ್ರು ಕೆಲಸ ಮಾಡೋಂಗಿಲ್ಲ, ಕರೆಕ್ಟಾಗಿ ಪಂಚಾಯತಿಗೆ ಬರೋಂಗಿಲ್ಲ. ಯಾವುದೇ ಒಬ್ಬ ಹುಡುಗರು ಹೋಗಿ ಯಾವ್ದಾರ ಕೆಲಸದ ಬಗ್ಗೆ ಕೇಳಿದ್ರೆ, ಸಣ್ಣ ಪುಟ್ಟ ಕೆಲಸಕ್ಕೆ ಬಂದರೆ ಕೆಲಸ ಕೇಳಕ್ಕೆ ಹೋದರೆ ಅವ್ರಿಗೇನು ಸ್ಪಂದನೆ ಇಲ್ಲ. ಅಲ್ಲಿ ಕರೆಕ್ಟಾಗಿ ಮಾಹಿತಿ ಕೊಡೋಂಗಿಲ್ಲ ಅವರು. ಯಾವುದೇ ಒಂದು ಜಾಬ್ ಕಾರ್ಡ್ಗೆ ಯಾವುದೇ ಒಬ್ಬರು ವ್ಯಕ್ತಿ ಹೋದರೆ ಜಾಬ್ ಕಾರ್ಡ್ ಸಲುವಾಗಿ ಅವರು ತಿರುಗಿಸೋಕೆ 1 ವಾರ 15 ದಿನ ತಿರುಗಿಸ್ತಾರೆ. ಅವರು ಖಾಲಿ ಒಂದು ಜಾಬ್ ಕಾರ್ಡ್ ಮಾಡೋಕೆ 10 ನಿಮಿಷದ ಕೆಲಸ ಅಲ್ಲ ಅದು. ಯಾವುದೇ ಡ್ರೈನೇಜ್ ಕ್ಲೀನ್ ಇಲ್ಲ ಅಲ್ಲಿ. ಊರಿನ ಸುತ್ತಮುತ್ತ ಬಂದು ನೀವು ವೀಕ್ಷಣೆ ಮಾಡ್ಬೋದು. ಈಗ ಅದ್ರ ಬಗ್ಗೆ ಸೂಕ್ತ ತನಿಖೆ ಆಗ್ಬೇಕ್ರಿ ಅದು. ಯಾಕಂದರೆ ನಾವು ಅದ್ರ ಪರವಾಗಿ ಲಾಸ್ಟ್ ಇಯರ್ನೂ ಅದಕ್ಕೆ ಲೆಟರ್ ಕೊಟ್ಟಿದ್ವಿ ZPಗೆ. ಮತ್ತು ಈಗಲೂ ಅದ್ರ ಪ್ರಕಾರ ತನಿಖೆ ಆಗ್ಬೇಕಂತೇಳಿ ಅದಕ್ಕೊಂದು ತಂಡ ರಚನೆ ಮಾಡಿ ಅದಕ್ಕೆ ಸೂಕ್ತ ತನಿಖೆ ಮಾಡ್ಬೇಕಂತೇಳಿ ಒತ್ತಾಯ ಮಾಡಕತ್ತೀವಿ. ಬೀದಿ ದೀಪಗಳು ಕನಿಷ್ಠ 3 ವರ್ಷ ಆಯಿತು, ಕರೆಕ್ಟಾಗಿ ಎಲ್ಲಿ ಬೀದಿ ದೀಪಗಳು ಹಾಕಿಲ್ಲ. ಅದ್ರ ಬಗ್ಗೆನೂ ತನಿಖೆ ಆಗ್ಬೇಕು ಸರ್. ಫಸ್ಟ್ ಆಫ್ ಆಲ್ ಒಂದು ತಂಡ ರಚನೆ ಮಾಡಿ ಮಾನ್ಯ ZP ಸಾಹೇಬರು ZP ಆಫೀಸ್ ಕಡೆಯಿಂದ ಒಂದು ತಂಡ ರಚನೆ ಮಾಡಿ ಅದು ಎಲ್ಲೆಲ್ಲಿ ಭ್ರಷ್ಟಾಚಾರ ಆಗಿದೆ, ಏನೇನಾಗಿದೆ ಅದ್ರ ಬಗ್ಗೆ ಸೂಕ್ತ ತನಿಖೆ ಆಗಬೇಕು. ತನಿಖೆ ಆದಮೇಲೆ ಅದು ಕಾನೂನು ಪ್ರಕಾರವಾಗಿ ಏನಾಗ್ತದೋ ಅದಾಗಲಿ. ತಮ್ಮ ಹೆಸರು? ನನ್ನ ಹೆಸರು ದೇವೇಂದ್ರ ಅಂತ. ಮಾನ್ಯತೆ ಪಡೆದ ಅನುದಾನ ರಹಿತ ಖಾಸಗಿ ಶಾಲೆಗಳ ಸಂಘ ರೂಪ್ಸಾ ಕರ್ನಾಟಕ ವತಿಯಿಂದ ಸೆಪ್ಟೆಂಬರ್ 6ರಂದು ಶಿಕ್ಷಕರ ದಿನಾಚರಣೆ ಹಾಗೂ ಶಿಕ್ಷಕರ ರತ್ನ ಪ್ರಶಸ್ತಿ ಪ್ರದಾನ ಸಮಾರಂಭ ಕಾರ್ಯಕ್ರಮವನ್ನು ಆಫ್ತಾಬ್ ಶಾದಿಮಾಲ್ ಎರಮರಸ್ ಕ್ಯಾಂಪ್ನಲ್ಲಿ ಹಮ್ಮಿಕೊಳ್ಳಲಾಗಿದೆ ಎಂದು ರೂಪ್ಸಾ ಸಂಘಟನೆಯ ರಾಜ್ಯ ಸಂಚಾಲಕರಾದ ಸಂಗಮೇಶ್ ಅವರು ಹೇಳಿದರು. ಅವರಿಂದು ನಗರದ ಸುದ್ದಿಗಾರರೊಂದಿಗೆ ಮಾತನಾಡುತ್ತಾ, ರೂಪ್ಸಾ ಸಂಘಟನೆ ಹಲವಾರು ವರ್ಷಗಳಿಂದ ಉತ್ತಮ ಶಿಕ್ಷಕರಿಗೆ ಪ್ರಶಸ್ತಿಯನ್ನು ನೀಡಲಾಗಿದ್ದು, ಈ ವರ್ಷದಲ್ಲಿ 40 ಶಿಕ್ಷಕರಿಗೆ 5,000 ನಗದು ಬಹುಮಾನದೊಂದಿಗೆ ಪ್ರಶಸ್ತಿ ನೀಡಲಾಗುತ್ತಿದ್ದು, ಸಚಿವರಾದ NS ಬೋಸರಾಜ್ ಅವರು ಕಾರ್ಯಕ್ರಮವನ್ನು ಉದ್ಘಾಟಿಸಲಿದ್ದು, ಕಾರ್ಯಕ್ರಮದ ಜ್ಯೋತಿಯನ್ನು ಸಂಸದರಾದ G. ಕುಮಾರ್ ನಾಯಕ, ಶಾಸಕರಾದ ಬಸನ್ನಗೌಡ ದದ್ದಲ್, ಡಾಕ್ಟರ್ ಶಿವರಾಜ್ ಪಟೇಲ್, ಎ. ವಸಂತ್ ಕುಮಾರ್ ಅವರು ವಹಿಸಲಿದ್ದು, ಮುಖ್ಯ ಅತಿಥಿಗಳಾಗಿ ಮಹಾಪೌರರಾದ ನರಸಮ್ಮ ನರಸಿಂಹಲು, RDA ಅಧ್ಯಕ್ಷರಾದ ರಾಜಶೇಖರ್ ರಾಮಸ್ವಾಮಿ, ಉಪಪೌರರಾದ ಸಜಿದ್ ಸಮೀರ್ ಸೇರಿದಂತೆ ಸ್ಥಳೀಯ ಜನಪ್ರತಿನಿಧಿಗಳು ವಹಿಸಲಿದ್ದಾರೆ ಎಂದು ತಿಳಿಸಿದರು. ಈ ವರ್ಷವೂ ಕೂಡ ನಮ್ಮ ಉತ್ತರ ಕರ್ನಾಟಕ ರಾಯಚೂರು ತಾಲೂಕು ಒಕ್ಕೂಟದಿಂದ ಇದೇ ದಿನಾಂಕ 6/9/2025 ಬೆಳಗ್ಗೆ 10:30ಕ್ಕೆ ಆಫ್ತಾಬ್ ಶಾದಿಮಾಲ್ ಎರಮರಸ್ ಕ್ಯಾಂಪ್ನಲ್ಲಿ ಶಿಕ್ಷಕರ ದಿನಾಚರಣೆಯನ್ನು ನಾವು ಆಯೋಜನೆ ಮಾಡಿ
ಒಕ್ಕೂಟದ ಸದಸ್ಯ ಶಾಲೆಗಳಲ್ಲಿ ಕೆಲಸ ಮಾಡಿರ್ತಕ್ಕ ನಿರ್ವಹಣೆ ಮಾಡಿರ್ತಕ್ಕಂಥ ಉತ್ತಮ ಶಿಕ್ಷಕರನ್ನು ಆಯ್ಕೆ ಮಾಡಿ ಅವರನ್ನು ಗೌರವಿಸ್ತಕ್ಕಂಥ ಒಂದು ಬಾಡಿಕೆ ಹಿನ್ನೆಲೆಯಿಂದ ನಾವು ಈ ಕಾರ್ಯಕ್ರಮವನ್ನು ಪ್ರತಿ ವರ್ಷದಂತೆ ಈ ವರ್ಷ ಕೂಡ ಆಯೋಜನೆ ಮಾಡಿದ್ದೇವೆ. ಈ ಕಾರ್ಯಕ್ರಮಕ್ಕೆ ಮುಖ್ಯ ಉದ್ಘಾಟಕರಾಗಿ ಸನ್ಮಾನ್ಯ ಶ್ರೀ ಎನ್.ಎಸ್. ಬೋಸ್ಕರ್ ಸರ್ ಅವರು ಸಣ್ಣ ನೀರಾವರಿ ಮಾಹಿತಿ ಮತ್ತು ತಂತ್ರಜ್ಞಾನ ಸಚಿವರು ಕರ್ನಾಟಕ ಇವರು ಕೂಡ ಉದ್ಘಾಟಕರಾಗಿ ಆಗಮಿಸಿದ್ದಾರೆ. ಜ್ಯೋತಿ ಬೆಳೆಸಲಿಕ್ಕೆ ಸನ್ಮಾನ್ಯ ಶ್ರೀ ಕುಮಾರ್ ನಾಯಕ್ ಲೋಕಸಭಾ ಸದಸ್ಯರು, ಸನ್ಮಾನ್ಯ ಬಸವನಗೌಡ ದತ್ತರು ಶಾಸಕರು, ರಾಯಚೂರು ಗ್ರಾಮೀಣ ಅಧ್ಯಕ್ಷರು, ಮಹರ್ಷಿ ವಾಲ್ಮೀಕಿ ಅಭಿವೃದ್ಧಿ ನಿಗಮ ಬೆಂಗಳೂರು ಕೂಡ ಬಂದಿದ್ದಾರೆ. ಸನ್ಮಾನ್ಯ ಶ್ರೀ ಡಾಕ್ಟರ್ ಶಿವರಾಜ್ ಪಾಟೀಲ್ ನಗರ ಶಾಸಕರು, ಸನ್ಮಾನ್ಯ ಶ್ರೀ ವಸಂತ ಕುಮಾರ್ ವಿಧಾನ ಪರಿಷತ್ ಸದಸ್ಯರು ಈ ಕಾರ್ಯಕ್ರಮಕ್ಕೆ ಜ್ಯೋತಿ ಬೆಳೆಸಲಿಕ್ಕೆ ಕಾರ್ಯಕ್ರಮದಲ್ಲಿ ಆಗಮಿಸಿದ್ದಾರೆ. ಮುಖ್ಯ ಅತಿಥಿಗಳಾಗಿ ಶ್ರೀ ನರಸಿಂಹರು ಮಹಾಪೌರರು, ಮಹಾನಗರ ಪಾಲಿಕೆ ರಾಯಚೂರು ಹಾಗೂ ರಾಜಶೇಖರ್ ರಾಮಸ್ವಾಮಿ ಅಧ್ಯಕ್ಷರು, ರಾಯಚೂರು ನಗರಾಭಿವೃದ್ಧಿ ಪ್ರಾಧಿಕಾರ, ಸಾಜಿದ್ ಸಮೀರ್ ಉಪಮಹಾಪೌರರು, ಮಹಾನಗರ ಪಾಲಿಕೆ, ಸಣ್ಣ ನರಸರೆಡ್ಡಿ ನಗರಸಭೆ ಸದಸ್ಯರು, ಶಂಶಾಲಂ ಮಾಜಿ ನಗರಸಭೆ ಸದಸ್ಯರು, ಸೈಯದ್ ಸಿರಾಜ್ ಹುಸೇನ್ ನಮ್ಮ ಗೌರವ ಅಧ್ಯಕ್ಷರು ಉತ್ಸಾಹ ಒಪ್ಪಂದ ಈ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಆಗಮಿಸಿ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಲಿಂಗಾಯತ ಮಠಾಧಿಪತಿಗಳ ಒಕ್ಕೂಟದಿಂದ ಸೆಪ್ಟೆಂಬರ್ 1ರಿಂದ ಅಕ್ಟೋಬರ್ 1ರವರೆಗೆ ರಾಜ್ಯಾದ್ಯಂತ ಬಸವ ಸಂಸ್ಕೃತಿ ಅಭಿಯಾನವನ್ನು ಹಮ್ಮಿಕೊಳ್ಳಲಾಗಿದ್ದು, ಸೆಪ್ಟೆಂಬರ್ 5ರಂದು ನಗರದ ಗಂಜ್ ಕಲ್ಯಾಣ ಮಂಟಪದಲ್ಲಿ ಜಿಲ್ಲಾ ಕಾರ್ಯಕ್ರಮವನ್ನು ನಡೆಯಲಿದೆ ಎಂದು ಒಕ್ಕೂಟದ ತಾಲೂಕು ಅಧ್ಯಕ್ಷ ಜೆ ಬಸವರಾಜ ಹೇಳಿದರು. ಅವರಿಂದು ನಗರದ ಸುದ್ದಿಗಾರರೊಂದಿಗೆ ಮಾತನಾಡುತ್ತಾ, ಸೆಪ್ಟೆಂಬರ್ 5ರ ಬೆಳಗ್ಗೆ 10 ಗಂಟೆಗೆ ಅಭಿಯಾನವನ್ನು ಸ್ವಾಗತಿಸಲಾಗುತ್ತದೆ. 10:30ಕ್ಕೆ ಶಟಸ್ಥಳ ಧ್ವಜಾರೋಹಣ, 11 ಗಂಟೆಗೆ ವಿದ್ಯಾರ್ಥಿಗಳು ಹಾಗೂ ಸಾರ್ವಜನಿಕರೊಂದಿಗೆ ಮುಕ್ತ ಸಂವಾದ, ನಂತರ ಸಂಜೆ 4 ಗಂಟೆಗೆ ಬಸವ ಸಂಸ್ಕೃತಿ ಅಭಿಯಾನದ ಸಾಮರಸ್ಯ ನಾಡಿಗೆ ಕಾರ್ಯಕ್ರಮ ನಡೆಯಲಿದೆ ಎಂದರು. ಸಂಜೆ 6 ಗಂಟೆಗೆ ವೇದಿಕೆ ಕಾರ್ಯಕ್ರಮ ನಡೆಯಲಿದ್ದು, ಸಾನ್ನಿಧ್ಯವನ್ನು ಒಕ್ಕೂಟದ ಅಧ್ಯಕ್ಷ ಬಾಲ್ಕಿಯ ಡಾಕ್ಟರ್ ಬಸವಲಿಂಗ ಲಟ್ಟದೇವರು, ಸಣ್ಣಹಳ್ಳಿಯ ಡಾಕ್ಟರ್ ಲಂಡಿತಾರಾಧ್ಯ ಶಿವಾಚಾರ್ಯ ಸ್ವಾಮೀಜಿ, ಗದಗ ಡಂಬಾಳದ ಡಾಕ್ಟರ್ ತೋಂಟದ ಸಿದ್ದರಾಮ ಸ್ವಾಮೀಜಿ, ಹೊಳಬಳ್ಳಾರಿಯ ಸುವರ್ಣಗಿರಿ ವಿರಕ್ತ ಮಠದ ಸಿದ್ಧಲಿಂಗ ಸ್ವಾಮೀಜಿ, ಸಂತೆಕಲ್ಲೂರು ಘನಮಠೇಶ್ವರ ಮಠದ ಗುರುಬಸವ ಸ್ವಾಮೀಜಿ, ಯದ್ದಲದೊಡ್ಡಿ ಸುವರ್ಣಗಿರಿ ವಿರಕ್ತ ಮಠದ ಮಹಾಲಿಂಗ ಸ್ವಾಮೀಜಿ, ಲಿಂಗಸ್ಗುರು ವಿಜಯ ಮಹಂತೇಶ್ವರ ಶಾಖಾ ಅನುಭವ ಮಂಟಪದ ಸಿದ್ಧಲಿಂಗ ಸ್ವಾಮೀಜಿ ವಹಿಸಲಿದ್ದಾರೆ ಎಂದು ತಿಳಿಸಿದರು. ಒಂದು ಲಿಂಗಾಯತ ಮಠಾಧೀಶರ ಒಕ್ಕೂಟದಿಂದ ಈ ಅಕ್ಟೋಬರ್ 1ರಿಂದ ಅಂದರೆ ನಿನ್ನೆ ಈಗಾಗಲೇ ಆರಂಭ ಆಗಿದೆ, 31ರವರೆಗೆ, ಸೆಪ್ಟೆಂಬರ್ 1ರಿಂದ 31ರವರೆಗೆ ಈ ಬಸವ ಸಂಸ್ಕೃತಿ ಅಭಿಯಾನ ಅಂತೇಳಿ ಒಂದು ಅಭಿಯಾನ ಹೊರಟಿದೆ. ಈಗ ನಿನ್ನೆ ಈಗಾಗಲೇ ಬಸವನ ಬಾಗೇವಾಡಿಯಲ್ಲಿ ಆಗಿದೆ, ಇವತ್ತ ಮತ್ತೆ ಬೀದರ್ದಲ್ಲಿದೆ, ನಾಳೆ ಲಿಂಗಸೂರದಲ್ಲಿದೆ, ಗುಲ್ಬರ್ಗದಲ್ಲಿದೆ, ಮತ್ತು ನಾಡಿದ್ದು ಯಾದಗಿರಿದಲ್ಲಿದೆ. ತದನಂತರ ಇಲ್ಲಿ ರಾಯಚೂರಿಗೆ 5ನೇ ತಾರೀಕು ಇಲ್ಲಿ ಬರ್ತಾ ಇದೆ. ಆ ಒಂದು ಪ್ರತಿಯೊಂದು ಅಭಿಯಾನ ಯಶಸ್ವಿ ಆಗಬೇಕಾಯ್ತಂದ್ರೆ ತಮ್ಮಂಥ ಒಂದು ಪತ್ರಕರ್ತರ ಒಂದು ಪಾತ್ರ ಭಾಳ ದೊಡ್ಡದಿದೆ. ಆ ಒಂದು ಉದ್ದೇಶದಿಂದ ಇವತ್ತು ಕರೆದಿದ್ದೇವೆ. ತಮಗೆ ಇದು ಒಂದು ಜಾಗತಿಕ ಲಿಂಗಾಯತ ಮಹಾಸಭಾದಿಂದ ಒಂದೇ ಅಲ್ಲ, ವಿವಿಧ ಒಂದು ಜಾಗತಿಕ ಲಿಂಗಾಯತ ಸಮಾಜದಿಂದ ಮತ್ತು ಅಖಿಲ ಭಾರತ ವೀರಶೈವ ಮಹಾಸಭಾದಿಂದ ಮತ್ತು ಇನ್ನಿತರ ಅನೇಕ ಸಂಘಟನೆಗಳಿಂದ ಮತ್ತು ಕಾಯಕ ವರ್ಗದವರಿಂದ ಸಹ ಅವರ ಸಹಯೋಗದೊಂದಿಗೆ ರಾಯಚೂರಿನಲ್ಲಿ ಒಂದು ಅಭಿಯಾನ ಒಂದು ಗಂಜ್ ಕಲ್ಯಾಣ ಮಂಟಪದಲ್ಲಿ ಏರ್ಪಡಿಸಿದೆ. ಅದಕ್ಕಾಗಿ ಆ ಒಂದು ಉದ್ದೇಶ ಅಂತಂದರೆ, ಅಭಿಯಾನದ ಉದ್ದೇಶ ಅಂದರೆ ಒಂದು ಆಧ್ಯಾತ್ಮಿಕ ಅರಿವು ಮೂಡಿಸೋದು, ಮತ್ತು ಮಹಿಳೆಯರ ಘನತೆಯನ್ನು ಕಾಪಾಡೋದು, ವ್ಯಕ್ತಿತ್ವ ವಿಕಸನ ಇತ್ಯಾದಿ ಹಲವಾರು ಒಂದು ಕಾರ್ಯಕ್ರಮಗಳನ್ನು ಈ ಅಭಿಯಾನದಲ್ಲಿ ಇದೆ. ಅದಕ್ಕಾಗಿ ಈ ಒಂದು ಅಭಿಯಾನದ ಒಂದು ತಿಳ್ಕೊಂಡಿದ್ದೀವಿ. ಅದಕ್ಕಾಗಿ ಎಷ್ಟು ತಮ್ಮ ಪಾತ್ರ ದೊಡ್ಡದು, ಅದಕ್ಕಾಗಿ ಇದಕ್ಕೆ ಒಂದು ಅಭಿಯಾನಕ್ಕೆ ಒಂದು ಮೆರುಗು ಬರಬೇಕಾಯ್ತು, ತಮ್ಮ ಪಾತ್ರ ದೊಡ್ಡದು, ಅದ್ರ ಸಲುವಾಗಿ ವಿಚಾರ ಮಾಡಬೇಕಂತೇಳಿ ಈ ಮೂಲಕ ನಾವು ಕೇಳ್ತೀವಿ. ಡಾಕ್ಟರ್ ಬಸವಲಿಂಗ ಪಟ್ಟದೇವರು ಬಾಲ್ಕಿ, ಮತ್ತು ಡಾಕ್ಟರ್ ಪಂಡಿತಾರಾಧ್ಯ ಶಿವಾಚಾರ್ಯ ಸ್ವಾಮಿಗಳು ಸಾಮೇಹಳ್ಳಿ, ಮತ್ತು ಡಾಕ್ಟರ್ ತೋಂಟದ ಸಿದ್ದರಾಮ ಮಹಾಸ್ವಾಮಿಗಳು ಡಂಬಾಳ ಗದಗ ಇವರು ಬರ್ತಾ ಇದ್ದಾರೆ. ಮತ್ತು ಒಂದು ವಿಶೇಷ ಉಪನ್ಯಾಸಕರಾಗಿ ಡಾಕ್ಟರ್ ಬಸವರಾಜ್ ಸಾದರ್, ನಿವೃತ್ತ ನಿರ್ದೇಶಕರು, ಆಕಾಶವಾಣಿ ಬೆಂಗಳೂರು, ಇವರು ಬರ್ತಾ ಇದ್ದಾರೆ. ಮತ್ತು ಅದೊಂದು
ಅವರ ಎಲ್ಲ ಕಾಂಪಿಟೇಷನ್ಗಳು ಮಾಡಿ ಅವರಿಗೆ ಕ್ಯಾಶ್ ಪ್ರೈಸ್ ಕೊಡ್ತಕ್ಕಂಥದ್ದು ಏನು ವ್ಯವಸ್ಥೆ ಮಾಡಿದ್ದಾರೆ. 100 ಜನ ವಿದ್ಯಾರ್ಥಿಗಳು ಹಿಂದೂ ಧಾರ್ಮಿಕ ಶ್ರದ್ಧಾ ಕೇಂದ್ರಗಳ ಅಪಪ್ರಚಾರ ಮಾಡಲಾಗ್ತಿದೆ, ಹಿಂದೂಗಳ ಕಡೆಯಿಂದಲೇ ಮಾಡಿಸಲಾಗ್ತಿದೆ. ಶಬರಿಮಲೆಗೆ ಭಕ್ತರು 10 ಕಟ್ಟುಪಾಡುಗಳನ್ನು ಮಾಡ್ತಿದ್ದಾರೆ, ಅದಕ್ಕೆ ಕಳಂಕ ತರೋ ಯತ್ನ ಮಾಡಿದರೂ ಚಂದ್ರಶೇಖರ್ ಬಾಳೆಕಾಯಿ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ತಿರುಪತಿಯಲ್ಲಿ ಮತಾಂತರ ಮಾಡೋ ಯತ್ನ ಕ್ರಿಶ್ಚಿಯನರಿಗೆ ನಾಚಿಗೆಟ್ಟ ಕಾಂಗ್ರೆಸ್ ಸರ್ಕಾರಕ್ಕೆ ಕೇಳ್ತೀನಿ, ಈಗ ಧರ್ಮಸ್ಥಳಕ್ಕೆ ಕೈ ಹಾಕಲಾಗಿದೆ. ಧರ್ಮಸ್ಥಳ ಹೆಸರು ಹೇಳೋದಕ್ಕೂ ಆಗದ ಕ್ರಿಮಿಕೀಟಗಳು ನರಿ ನಾಯಿಗಳು ಮಾತನಾಡ್ತಿದ್ದಾರೆ, ಧರ್ಮಾಧಿಕಾರಿಗಳ ಚಪ್ಪಲಿಗೂ ಇರುವ ಸಮಾನರಲ್ಲ ಎಂದು ಅಸಮಾಧಾನ ಹೊರಹಾಕಿದರು. ಇದೀಗ ಧರ್ಮಸ್ಥಳ ಆಯಿತು, ನಂತರ ಮಂತ್ರಾಲಯಕ್ಕೆ ಅವರು ಬರಬಹುದು. ಕಾಂಗ್ರೆಸ್ ಸರ್ಕಾರ ಹೇಳಿದಂತೆ ಗೋ ರಕ್ಷಕರಿಗೆ ರೌಡಿ ಶೀಟರ್ ಹಾಕ್ತಾರೆ. ಧರ್ಮಸ್ಥಳದ ಮೇಲೆ ಸಾವಿರಾರು ಪೋಸ್ಟ್ ಹಾಕಿದರೂ ಸುಮೋಟೋ ಕೇಸ್ ಹಾಕಲಿಲ್ಲ. ಕಾಂಗ್ರೆಸ್ ಸರ್ಕಾರ ಹಿಂದೂ ಆಗಿ ಹುಟ್ಟಿದ್ದೀನಿ ಇದೆ, ಆಧ್ಯಾತ್ಮ ಇದೆ, ಪ್ರತಿಪಾದನೆ ಅಂತ ಹೇಳಿದ್ರೆ ಅಕ್ಷರಶಃ ಇವತ್ತು ಯಾವ ಕೆಲಸವನ್ನ ನರೇಂದ್ರ ಮೋದಿ ಅವರು ಆ ತಾಯಂದ್ರ ಕಡೆಗೆ ಪ್ರೆಸ್ ಮೀಟ್ ಮಾಡಿಸುವಂತ ಕೆಲಸ, ಇದು ಹಿಂದುತ್ವ ಅಂದ್ರೆ ಆ ಹಿಂದುತ್ವಕ್ಕಾಗಿ ಕೆಲಸ ಮಾಡೋದಕ್ಕಾಗಿ ಈ ಗಣಪತಿಯನ್ನು ಇಲ್ಲಿ ಕೂರಿಸಿರುವಂತದ್ದು. ಭಾರತ ಎಷ್ಟು ಬಲಾಢ್ಯ ಆಗಿದೆ ಅಂತ ಹೇಳಿದ್ರೆ ಟರ್ಕಿ ಏನು 400 ಕ್ಷಿಪಣಿಗಳನ್ನ ಟರ್ಕಿಯ ಕ್ಷಿಪಣಿಗಳನ್ನು ನಮ್ಮ ದೇಶ ಟರ್ಕಿಯವರ ಕ್ಷಿಪಣಿಗಳು ನಮಗೆ ಬೇಕು ಅಂತ ಹೇಳಿ ಬಹಳಷ್ಟು ಜನ ವಿದ್ಯಾನಿಕೇತನ KWT ಗ್ಲೋಬಲ್ ವಿಷನ್ ಸ್ಕೂಲ್ ಅಭಿಜ್ಞಾನ್ ಸಾವರ್ಕರ್ ಹೇಳಿರುವಂತ ಮಾತನ್ನ ಹೇಳ್ತಾರೆ, ದುರ್ಜನರ ಸಕ್ರಿಯತೆಗಿಂತ ನೆನಪಿಟ್ಕೊಳ್ಬೇಕು, ದುರ್ಜನರ ಸಕ್ರಿಯತೆಗಿಂತ ಅಂದ್ರೆ ಕೆಟ್ಟವರ ಆಕ್ಟಿವಿಟಿ, ಕೆಟ್ಟವರು ಎಷ್ಟು ಆಕ್ಟಿವ್ ಇರ್ತಾರೆ ಅದಕ್ಕಿಂತ ಸಜ್ಜನರ ನಿಷ್ಕ್ರಿಯತೆ ಸಮಾಜಕ್ಕೆ ಬಹಳ ಆಘಾತಕಾರಿ. ದುರ್ಜನರು ಬಹಳ ಕಡಿಮೆ ಒಳಗಿರ್ತಾರೆ. ಇಡೀ ಸಿಟಿ ಒಳಗಡೆ ಪೊಲೀಸ್ ಡಿಪಾರ್ಟ್ಮೆಂಟ್ನವರು ಇದ್ದಾರೆ. ಎಷ್ಟು ಜನ ರೌಡಿ ಶೀಟರ್ಸ್ ಇದ್ದಾರೆ? ಎಷ್ಟು ಜನ ಇದ್ದಾರೆ ರೌಡಿ ಶೀಟರ್ಸ್? ಕೆಲವೇ ಜನ ಇರ್ತಾರೆ. ರೌಡಿ ಶೀಟರ್ಸ್ ಎಲ್ಲರೂ ಕೆಟ್ಟವರು ಇರಂಗಿಲ್ಲ. ಕಾಂಗ್ರೆಸ್ನವರು ಕುಮ್ಮಕ್ರಿಂದ ಪೊಲೀಸರು ಅವರು ಚಮಚಗಿರಿ ಮಾಡ್ಬೇಕಾಗುತ್ತೆ. ಕಾಂಗ್ರೆಸ್ನವ್ರದ್ದು ಆ ಪರಿಸ್ಥಿತಿ ತರ್ತಾರೆ. ಗೋಮಾತೆ ರಕ್ಷಣೆ ಮಾಡಬೇಕು ಅನ್ನುವಂತ ನಮ್ಮ ಹಿಂದೂ ಕಾರ್ಯಕರ್ತರ ಮೇಲೇನು ರೌಡಿ ಶೀಟರ್ ಹಾಕ್ತಾರೆ ಕಾಂಗ್ರೆಸ್ ನಾಯಕರು. ಹಿಂದುತ್ವದ ಕೆಲಸ ಮಾಡಬೇಕು, ಲವ್ ಜಿಹಾದ್ ತಡಿಬೇಕು ಅನ್ನುವಂತ ನನ್ನ ಯುವಕರ ಮೇಲೆಯೂ ರೌಡಿ ಶೀಟರ್ನ ಓಪನ್ ಮಾಡ್ತಾರೆ. ಪೊಲೀಸರ ಲಾಠಿಗೆ, ಪೊಲೀಸರ ಬೆದರಿಕೆಗೆ, ಪ್ರಾಣಹಾನಿ ಮಾನಹಾನಿಗೆ ನಮ್ಮ ಹಿಂದೂ ಸಮಾಜದ ಕಾರ್ಯಕರ್ತರು ಬಗ್ಗದೇ ಇದ್ದಾಗ ಅವ್ರನ್ನ ಮೆತ್ತಗೆ ಮಾಡಬೇಕು ಅನ್ನೋದಕ್ಕೂ ರೌಡಿ ಶೀಟರ್ ಹಾಕ್ತಾರೆ ಇವರು. ಬೆಂಗಳೂರಿನ DJ ಹಳ್ಳಿ KJ ಹಳ್ಳಿಯಲ್ಲಿ ಒಂದು ಸೋಷಿಯಲ್ ಮೀಡಿಯಾ ಒಂದೇ ಒಂದು ಸಣ್ಣ ಪೋಸ್ಟ್ ಹಾಕಿದ್ದು ಅನ್ನೋ ಕಾರಣಕ್ಕೆ ಪೊಲೀಸ್ ಸ್ಟೇಷನ್ಗೆ ಬೆಂಕಿ ಹಚ್ಚಿದ್ರು. ಪೊಲೀಸ್ ಸ್ಟೇಷನ್ ಅನ್ನ ಸುಟ್ಟು ಬಿಟ್ರು. ಕಾಂಗ್ರೆಸ್ಸಿನ ಶಾಸಕರಾಗಿದ್ದಂತ ಶ್ರೀನಿವಾಸ ಮೂರ್ತಿ ಅವರ ಮನೆಗೆ ಬೆಂಕಿ ಹಚ್ಚಿ ಮುಸಲ್ಮಾನರನ್ನು ಸುಟ್ಟರು. ಅವರ ಮೇಲಿನ ಕೇಸನ್ನ ಖುಲಾಸೆಗೊಳಿಸಿರುವಂತ ಒಂದು ಪುಣ್ಯ ಕಾರ್ಯ, ಹೌದಲ್ಲ? ಪುಣ್ಯ ಕಾರ್ಯನ ಅದು. ಅಂತ ಒಂದು ಕೆಟ್ಟ ಕೆಲಸವನ್ನ ಕಾಂಗ್ರೆಸ್ ಮಾಡ್ತು. ಒಂದು ಸೋಷಿಯಲ್ ಮೀಡಿಯಾ ಪೋಸ್ಟ್ ರೀ, ಒಬ್ಬನೇ ಒಬ್ಬ ಹಾಕಿದ್ದು. ನಮ್ಮ ಧರ್ಮಸ್ಥಳದ ಮೇಲೆ ಸಾವಿರಾರು ಜನ ಪೋಸ್ಟ್ ಹಾಕಿದ್ರು. ಈ ನಾಲಾಯಕ್ ಕಾಂಗ್ರೆಸ್ ಗವರ್ಮೆಂಟ್ಗೆ ಒಂದೇ ಒಂದು ಸೋಮೋಟೋ ಕೇಸ್ ಹಾಕೊಳ್ಳುವಂತ ತಾಕತ್ತಿಲ್ಲ ಇವರು ತೊಡೆಗಳಲ್ಲಿ. ಇವ್ರ ಮೈಯಲ್ಲಿ ಹರಿತಾ ಇರುವಂತದ್ದು ಹಿಂದೂ ರಕ್ತನೇ ಆಗಿದ್ರೆ ಒಂದೊಂದು ಪೋಸ್ಟ್ ಬಂದಾಗಲೂ ಬರೀ ಹಿಂದೂಗಳ ಜೊತೆಗೆ ನಡ್ಕೊಂತಿರಲ್ಲ, ಆ ರೀತಿ ನಡ್ಕೊಳ್ಬೇಕಾಗಿತ್ತು. ನಮ್ಮ ಹುಬ್ಬಳ್ಳಿಯಲ್ಲಿ ಯಾರೋ ಒಂದು ಸಣ್ಣ ಸೋಷಿಯಲ್ ಮೀಡಿಯಾ ಪೋಸ್ಟ್ ಹಾಕಿದ್ರು ಅಂತ ಹೇಳಿ ಇಂಡಿ ಪಂಪಿನ ಪೊಲೀಸ್ ಸ್ಟೇಷನ್ಗೆ ಬೆಂಕಿ ಹಚ್ಚೋದಕ್ಕೆ ಹೋಗಿದ್ರು ಮುಸಲ್ಮಾನರು. ಎಲ್ಲ ಮುಸಲ್ಮಾನರು ಅಲ್ಲ, ದಾರಿ ತಪ್ಪಿದ ಮುಸಲ್ಮಾನರು, ಜಿಹಾದಿ ಮನಸ್ಥಿತಿಯನ್ನು ತುಂಬಿಕೊಂಡಿರುವಂತಹ ಮುಸಲ್ಮಾನರು. ಅನ್ನದಾನ, ಭೂಮಿ ದಾನ ಸೇರಿದಂತೆ ಹಲವು ದಾನಗಳು ಹಿಂದೂ ಸಮಾಜದಲ್ಲಿ ಸರ್ಕಾರಿ ಪ್ರೌಢಶಾಲೆ 2016ನೇ ಸಾಲಿನ ಶ್ರೇಷ್ಠವಾಗಿದೆ ಎಂದು ವಿದ್ಯಾರ್ಥಿಗಳ ಬೃಹನ್ಮಠದ ಶಾಂತನಲ ಶಿವಾಚಾರ್ಯ 11ನೇ ವರ್ಷದ ಸ್ನೇಹ ಸಮಾರಂಭ ನಗರದ ಭಾರತೀಯ ವೈದ್ಯಕೀಯ ಸಂಘದ ಸಭಾಂಗಣದ ಅಧ್ಯಕ್ಷತೆಯನ್ನು ಬ್ರಹ್ಮಕುಮಾರಿ ವಿಶ್ವವಿದ್ಯಾಲಯ ಹಾಗೂ ಸುಶೀಲ ವಿವಿಧ ಸಂಘ ಸಂಸ್ಥೆಗಳಿಂದ ಹಮ್ಮಿಕೊಂಡಿದ್ದ ರಕ್ತದಾನ ಶಿಬಿರದ ಶಾಲೆಯ ಕಾರ್ಯಕ್ರಮದಲ್ಲಿ ಸಸಿಗಳನ್ನು ನೀಡಲಾಗಿ ಮಾತನಾಡಿದರು. ಕಾರ್ಯಕ್ರಮದಲ್ಲಿ ಇದ್ದರೆ ಏನಾದರೂ ಸಾಧಿಸಬಹುದಾಗಿದೆ. ಶಾಲೆಯ ಉಪನ್ಯಾಸಕರಾದ ರಕ್ತದಾನವಂತೆ ಮಾರ್ಗವಾಗಿ ಅವರು ವಹಿಸಿ ಬ್ರಹ್ಮಕುಮಾರಿ ಈಶ್ವರೀಯ ವಿಶ್ವವಿದ್ಯಾಲಯದಿಂದ ಅತ್ಯಂತ ಅರ್ಥಪೂರ್ಣವಾದ ಕಾರ್ಯಕ್ರಮವನ್ನು ಇಂತಹ ಕಾರ್ಯಕ್ರಮಗಳ ಮೂಲಕ ಗುರುಗಳ ವೇಳೆ ನಗರ ಶಾಸಕ ಡಾಕ್ಟರ್ ಶಿವರಾಜ್ ಪಟೇಲ್ ಮಾತನಾಡಿ ಮಾರ್ಗದರ್ಶನವಾದ ಜಿಲ್ಲೆಯಾಗಿ ಹೇಳಿದರು. ಜಿಲ್ಲೆ ಸೇರಿದಂತೆ ಕಲ್ಯಾಣ ಕರ್ನಾಟಕ ಭಾಗವು ಅತ್ಯಂತ ಹಿಂದುಳಿದ ಭಾಗಗಳು ಶಿಕ್ಷಕರ ಪಟ್ಟಿಯನ್ನು ಕಟ್ಟಿಕೊಂಡಿದ್ದು ಈ ಭಾಗದಲ್ಲಿ ಹೆಚ್ಚಾಗಿ ರಕ್ತಹೀನತೆ ಪ್ರಕರಣಗಳು ಕಾಣುತ್ತೇವೆ. ನಮ್ಮ ಮೇಲೆ ಕೇಸ್ ಹಾಕ್ತಾರೆ, ನಮ್ಮ ಮೇಲೆ ಎಲ್ಲವನ್ನು ಮಾಡ್ತಾರೆ. ಆದ್ರೆ ಅವ್ರು ಮಾಡಿದಾಗ ಅವ್ರಿಗೆ ಮಾಫಿ. ಇಂಡಿ ಪಂಪ್ ಪೊಲೀಸ್ ಸ್ಟೇಷನ್ಗೆ ಬೆಂಕಿ ಹಚ್ಚೋಕೆ ಹೋದವ್ರ ಮೇಲಿನ ಕೇಸನ್ನ ವಾಪಸ್ ತಕೊಂಡ್ರು ಕಾಂಗ್ರೆಸ್ ಬಂದ ತಕ್ಷಣ.
ಅಖಂಡ ಶ್ರೀನಿವಾಸ ಮೂರ್ತಿಯವರ ಮನೆಯನ್ನ ಸುಟ್ಟಂತ, ಪೊಲೀಸ್ ಸ್ಟೇಷನ್ ಅನ್ನ ಸುಟ್ಟಂತ, ಎಲ್ಲರ ಮೇಲೆ ಮುಸಲ್ಮಾನರ ಮೇಲೆ ಇರುವಂತ ಕೇಸನ್ನ ಕಾಂಗ್ರೆಸ್ ಬಂದ ತಕ್ಷಣ ವಾಪಸ್ ತೆಕ್ಕೊಂತು. ನಮ್ಮ ಹಿಂದೂ ಸಮಾಜಕ್ಕೆ ನಾಚಿಕೆ ಆಗಬೇಕು. ನಮ್ಮ ಆಲಸ್ಯಕ್ಕೆ, ನಮ್ಮ ಏನು ಈ ನಿರ್ವೀರ್ಯತೆ ಇದೆ, ಒಮ್ಮೊಮ್ಮೆ ನಾವು ಆಲಸ್ಯಕ್ಕೆ ಒಳಗಾಗ್ತೀವಲ್ಲ, ನಾಚಿಕೆ ಆಗಬೇಕು. ಒಬ್ಬ ನೂಪುರ್ ಶರ್ಮಾ ಅನ್ನುವಂತ ಒಬ್ಬ ನಮ್ಮ ಸ್ಪೋಕ್ಸ್ ಪರ್ಸನ್ ಒಂದು ಸಣ್ಣ ಹೇಳಿಕೆ ಕೊಟ್ಲು ಬುದ್ಧಿ, ಆಕೆ ಹೊರಗೆ ಬರದೇ ಇರುವಂತ ಪರಿಸ್ಥಿತಿಗೆ ಮುಸಲ್ಮಾನರು ತಂದಿಟ್ರು. ಕೊಲೆ ಮಾಡ್ತೀವಿ, ಬೆದರಿಕೆ ಮಾಡ್ತೀವಿ, ಫತ್ವಾ ಹೊರಡಿಸಿದ್ರು. ಆದ್ರೆ ಹಿಂದೂ ಸಮಾಜಕ್ಕೆ ದಿನಕ್ಕೆ ಸಾವಿರಾರು ಜನ ಮುಸಲ್ಮಾನರು ಪೋಸ್ಟ್ ಹಾಕ್ತಾರೆ, ಅವಹೇಳನ ಮಾಡ್ತಾರೆ, ರಾಮನಿಗೆ ಬೈತಾರೆ, ಕೃಷ್ಣನಿಗೆ ಬೈತಾರೆ, ನಮ್ಮ ಸ್ವಾಮೀಜಿಗಳಿಗೆ ಬೈತಾರೆ, ನರೇಂದ್ರ ಮೋದಿಗೆ ಬೈತಾರೆ, ಜಗ್ಗಿ ವಾಸುದೇವ್ಗೆ ಬೈತಾರೆ, ಸಾವರ್ಕರ್ಗೆ ಬೈತಾರೆ, ಧರ್ಮಾಧಿಕಾರಿಗಳಿಗೆ ಬೈತಾರೆ, ನಮ್ಮ ಸಂತರ ಹೆಸರನ್ನು ಹಾಳು ಮಾಡುವಂತ ಪ್ರಯತ್ನ ಮಾಡ್ತಾರೆ. ಆದ್ರೂ ನಮಗೇನು ಅನ್ಸೋದೇ ಇಲ್ಲ. ಇನ್ನು ಮುಂದೆ ರಾಯಚೂರಲ್ಲಿ ಯಾವುದಾದ್ರೂ ಒಬ್ಬ ನಮ್ಮ ಧಾರ್ಮಿಕ ಶ್ರದ್ಧಾ ಕೇಂದ್ರಗಳ ಮೇಲೆ ಅವಹೇಳನಕಾರಿಯಾಗಿ ಪೋಸ್ಟ್ ಹಾಕಿದ್ರೆ ಹೊರಗೆ ಅಡ್ಡಾಡೋದಕ್ಕೆ ನಾವು ಹೆದರಬೇಕು. ಆ ರೀತಿಯ ಪರಿಸ್ಥಿತಿ ನಮ್ಮ ಹಿಂದೂ ಸಿಂಹಗಳು ರಾಯಚೂರಿನಲ್ಲಿ ನಿರ್ಮಾಣ ಮಾಡಬೇಕು. ಅದಕ್ಕೆ ಗಣಪತಿ ಕೃಪೆ ಇದೆ. ಆ ಕಾರಣಕ್ಕಾಗಿ ನಾವು ಒಂದಾಗಬೇಕು. ಆ ಕಾರಣಕ್ಕಾಗಿ ನಾವೆಲ್ಲರೂ ಗಟ್ಟಿ ಆಗಬೇಕು. ದುರ್ಜನರಿರುವಂಥದ್ದು ಕೆಲವು ಸಂಖ್ಯೆ ಮಾತ್ರ, ಆದ್ರೆ ಅವ್ರು ಆಕ್ಟಿವ್ ಇರ್ತಾರೆ. ನಾವು ದೊಡ್ಡ ಸಂಖ್ಯೆಯಲ್ಲಿ ಸಜ್ಜನರಿದ್ದೀವಿ. ನಮ್ಮ ಮನ್ಯಾಗ ಉಂಡು ತಿಂದು ನಮ್ಮ ಮಕ್ಕಳನ್ನ ಇಂಜಿನಿಯರು, ಡಾಕ್ಟರು, ಲಾಯರು, ದೊಡ್ಡ ಬಿಸ್ನೆಸ್ ಮ್ಯಾನ್ ಮಾಡಿ ಫಾರಿನ್ ಕಳಿಸಿ ನಾವು ಆರಾಮ್ ಇರಬೇಕು. ದೇಶಭಕ್ತಿ ಕೆಲಸ ಏನಿದ್ರು ಬಾಜು ಮನೆ ಮಕ್ಕಳು ಮಾಡ್ಬೇಕು. ಶಿವಾಜಿ ಹುಟ್ಟಬೇಕು, ಎಲ್ಲಿ ಹುಟ್ಟಬೇಕು? ನಮ್ಮ ಮನೆಗೆ ಹುಟ್ಟಬಾರ್ದು, ಬಾಜು ಮನೆಗೆ ಹುಟ್ಟಬೇಕು. ಹೌದ್ರಿ, ರಾಜಗುರು ಭಗತ್ ಸಿಂಗ್ ಸುಖದೇವ್ ಹುಟ್ಟಬೇಕು, ಎಲ್ಲಿ ಹುಟ್ಟಬೇಕು? ಯಾರ ಮನೆಗೆ ಹುಟ್ಟಬೇಕು? ಬಾಜು ಮನೆಗೆ ಹುಟ್ಟಬೇಕು. ನಮ್ಮ ಮಕ್ಕಳು ಇಂಜಿನಿಯರು, ಡಾಕ್ಟರು, ಮತ್ತೊಂದು ಮಗದೊಂದು ಆಗಿ ಆರಾಮ್ ಇರಬೇಕು. ಅವ್ರಿಗೇನು ಮೈಕೈ ಧೂಳಾಗಬಾರ್ದು. ಅರೆ, ಅಂತ ಪರಂಪರೆ ಅಲ್ಲ ನಮ್ದು. ಪ್ರಾಣವನ್ನು ಕೊಡೋದಕ್ಕೆ ಹೆದರದೇ ಇರುವಂತ ರಾಜಗುರು ಸುಖದೇವ್, ಭಗತ್ ಸಿಂಗ್, ಚಂದ್ರಶೇಖರ್ ಆಜಾದ್, ಸಾವರ್ಕರ್, ಎರಡೆರಡು ಕರಿನೀರಿನ ಶಿಕ್ಷೆಯ ಸಾವರ್ಕರ್ ಅವ್ರ ರಕ್ತ ಹಂಚ್ಕೊಂಡು ಹುಟ್ಟಿರುವಂತವ್ರು ನಾವು. ಬಂಧುಗಳೇ, 100 ಮಂದಿರ ದೈವ ಸಾಸಿರ ಏನೋ ಇದ್ದರೆ ಏನು ಸಾರ್ಥಕ? 3 ಸಾಗರ, 100 ಮಂದಿರ ದೈವ ಸಾಸಿರವಿದ್ದರೆ ಏನು ಸಾರ್ಥಕ? ವೇದವಿದ್ದರೆ, ಜ್ಞಾನವಿದ್ದರೆ, ಘನ ಪರಂಪರೆ ಇದ್ದರೆ ಏನು ಸಾರ್ಥಕ? ಮನೆಯ ಮಕ್ಕಳೇ ಮಲಗಿ ನಿದ್ರಿಸುತ್ತಿದ್ದರೆ. ಎಲ್ಲ ಇದೆ ನಮ್ಮ ದೇಶದಲ್ಲಿ. ಹೊರಗಿಂದ ನಾವು ಯಾರೇ ಬಂದ್ರು ದಕ್ಕಿಸ್ಕೊಳ್ಳುವಂತ ತಾಕತ್ ನಮಗಿದೆ. ಒಳಗೆ ಯಾರಾದ್ರೂ ಮಾಡಿದಾಗ ಅಂತ ಹೇಳಿ ಎದೆ ಮೇಗಿನ ಅಂಗೆ ಹಿಡಿದು ಕಪಾಳಕ್ಕೆ ಹೊಡೆಯುವಂತ ತಾಕತ್ತು ಈ ಹಿಂದೂ ಸಮಾಜಕ್ಕೆ ಬರಬೇಕಾಗಿದೆ. ಈ ಗಣಪತಿ ಹಬ್ಬದಿಂದ ಆ ಒಂದು ಸಂಕಲ್ಪವನ್ನ ಮಾಡಿ ಹಿಂದೂ ಧರ್ಮದ ಬಗ್ಗೆ, ಹಿಂದೂ ನಾಯಕರ ಬಗ್ಗೆ, ಹಿಂದೂ ದೇವತೆಗಳ ಬಗ್ಗೆ, ಹಿಂದೂ ದೇವಸ್ಥಾನಗಳ ಬಗ್ಗೆ ಯಾವೊಬ್ಬ ಹಿಂದೂನೂ ನೆಗೆಟಿವ್ ಮಾತಾಡೋದಕ್ಕೆ ಹೆದರಬೇಕು. ಯಾವೊಬ್ಬ ಜಿಹಾದಿ, ಯಾವೊಬ್ಬ ಕ್ರಿಶ್ಚಿಯನ್, ಬೇರೆ ಬೇರೆ ಮತದವರು ನಮ್ಮ ಬಗ್ಗೆ ಮಾತಾಡೋದಕ್ಕೆ 10 ಸಲ ಯೋಚನೆ ಮಾಡಬೇಕು. ಅಂತ ಪರಿಸ್ಥಿತಿ ಇವತ್ತು ರಾಯಚೂರಿನಲ್ಲಿ, ನಮ್ಮ ಇಡೀ ರಾಜ್ಯದಲ್ಲಿ, ನಮ್ಮ ದೇಶದಲ್ಲಿ ನಿರ್ಮಾಣ ಆಗಬೇಕು. ಆ ಒಂದು ಸಂಕಲ್ಪದೊಂದಿಗೆ ಭಾರತ ಕೇವಲ ಒಂದು ಭೂಮಿಯ ತುಂಡಲ್ಲ, ಇದು ಜೀವಂತ ಆದರ್ಶ ಮಾನವ. ಇದೊಂದು ಆದರ್ಶ ಅಂತ ಹೇಳಿ ವಾಜಪೇಯಿ ಅವರು ಹೇಳಿದ್ರು, ಭಾರತ್ ಈ ವಂದನ ಕಾ ಭೂಮಿ ಹೈ, ಅಭಿನಂದನ ಕಾ ಭೂಮಿ ಹೈ. ಇದು ವಂದನೆಯ ಭೂಮಿ, ಅಭಿನಂದನೆಯ ಭೂಮಿ, ಇದು ಅರ್ಪಣೆಯ ಭೂಮಿ, ಇದು ತರ್ಪಣೆಯ ಭೂಮಿ. ಬದುಕಿದ್ರೆ ಭಾರತಕ್ಕಾಗಿ ಬದುಕ್ತೀವಿ, ಸತ್ರ ಭಾರತಕ್ಕಾಗಿ ಸಾಯ್ತೀವಿ. ನಾವು ಸತ್ತ ಮೇಲೆ ನಮ್ಮ ಅಸ್ಥಿಯನ್ನ, ನಮ್ಮನ್ನ ಸುಟ್ಟಿರುವಂತ ಅಸ್ಥಿಯನ್ನ ತೆಗೆದುಕೊಂಡು ಹೋಗಿ ಗಂಗಾ ನದಿಯಲ್ಲಿ ತೇಲಿ ಬಿಡುವಾಗ ಯಾರಾದ್ರೂ ಡೌಟ್ ಇದ್ದವರು, ಯಾರಿಗಾದ್ರೂ ಸೈನ್ಯದ ಮೇಲೆ, ಸುಪ್ರೀಂ ಕೋರ್ಟಿನ ಮೇಲೆ, ಚುನಾವಣಾ ಆಯೋಗದ ಮೇಲೆ, ವೋಟರ್ ಲಿಸ್ಟ್ನ ಮೇಲೆ ಡೌಟ್ ಇದೆಯಲ್ಲ, ಅಂತ ಡೌಟ್ ಇದ್ದಂಥವ್ರು, ಡೌಟ್ಫುಲಿ ಹುಟ್ಟಿದಂಥವ್ರು, ತುಷ್ಟೀಕರಣದ ರಕ್ತಕ್ಕೆ ಹುಟ್ಟಿದಂಥವ್ರಿಗೆ ಡೌಟ್ ಇದ್ರೆ ನಾವು ಸತ್ತು, ನಮ್ಮನ್ನ ಸುಟ್ಟು, ನಮ್ಮ ಅಸ್ಥಿಯನ್ನ ಗಂಗಾ ನದಿಯಲ್ಲಿ ತೇಲ್ ಬಿಡುವಾಗ ಹೋಗಿ ದಯವಿಟ್ಟು ಕೇಳಿಸ್ಕೊಳ್ರಿ ಕಿವಿ ಹಚ್ಚಿ. ಆಗಲೂ ನಮ್ಮ ಅಸ್ಥಿ ಹೇಳುತ್ತೆ, ಭಾರತ್ ಮಾತಾ ಕಿ ಜೈ, ಭಾರತ್ ಮಾತಾ ಕಿ ಜೈ. ಕಾರ್ಯಕ್ರಮ ನಡೆಸಿಕೊಂಡು ಬರ್ತಾ ಇರುವಂತ ವೀರ್ ಸಾವರ್ಕರ್ ಅಸೋಸಿಯೇಷನ್ ಅಧ್ಯಕ್ಷರು, ಆತ್ಮೀಯ ಸಹೋದರ ಅಂತ ವಿನಾಯಕ್ ರಾವ್ ಅವರಿಗೂ, ಹಿರಿಯ ಮಾರ್ಗದರ್ಶಕರು, ಮಾಜಿ ವಿಧಾನ ಪರಿಷತ್ ಸದಸ್ಯರು, ನಮ್ಮೆಲ್ಲರ ಒಡನಾಡಿಗಳು, ಪಕ್ಷದ ಮುಖಂಡರು ಆದಂಥ ಎನ್ ಶಂಕರಪ್ಪ ಸಾಹೇಬರಿಗೂ, ಕಾರ್ಯಕ್ರಮದಲ್ಲಿ ಭಾಗವಹಿಸಿ ನಮಗೆ ನಿಮಗೆಲ್ಲರಿಗೂ ಹಿಂದುತ್ವದ ಬಗ್ಗೆ, ಸಂಘಟನೆ ಬಗ್ಗೆ, ನಮ್ಮ ಹೋರಾಟಗಳು ಯಾವ ರೀತಿ ನಡಿಬೇಕನ್ನುವ ಬಗ್ಗೆ ಕೂಲಂಕುಷವಾಗಿ ಹೇಳುತ್ತಿರುವಂಥ ನಮ್ಮವರೇ ಆದಂಥ ಡಾಕ್ಟರ್ ಮಲ್ಲಿಕಾರ್ಜುನ್ ಬಾಳೆಕಾಯಿ ಅವ್ರಿಗೂ, ನರಸಪ್ಪಣ್ಣವ್ರಿಗೂ, ಮತ್ತು ವಿಶೇಷವಾಗಿ ಮಾಜಿ ನಗರಸಭೆ ಅಧ್ಯಕ್ಷರು ಸಹೋದರಿ ಅಂತ ಲಲಿತಕ್ಕನವ್ರಿಗೂ, ಆತ್ಮೀಯ ಹಿರಿಯರು, ಮಾರ್ಗದರ್ಶಕರು, ಪಕ್ಷದ ಮುಖಂಡರಾದ ಕಡಬಲ ಅಂಜನೇಯವ್ರಿಗೂ, ನರಸಪ್ಪಣ್ಣನವ್ರಿಗೂ, ಶಶಿರಾಜ್ ಅವ್ರಿಗೂ, ಮತ್ತು ವೀರ್ ಸಾವರ್ಕರ್ ಅಸೋಸಿಯೇಷನ್ನ ಎಲ್ಲ ಕಾರ್ಯಕಾರಿ ಮಂಡಳಿ ಸದಸ್ಯ ಸಹೋದರಿ ಎಲ್ಲರಿಗೂ ನನ್ನ ಆತ್ಮೀಯ ನಮಸ್ಕಾರಗಳು. ಮತ್ತು ಎಲ್ಲ ಸಹೋದರ ಸಹೋದರಿಯರಿಗೂ
ಗಣೇಶೋತ್ಸವದ ಶುಭಾಶಯಗಳನ್ನು ನೀಡಿ ಇವತ್ತು ವಿಶೇಷವಾಗಿ